ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆಗ ಮೀಸಲಾತಿ ಬಗ್ಗೆ ಯಾರೋ ಹಾಕಿದ್ದು ಒಂದು ಪೋಸ್ಟು ಕಣ್ಣಿಗಿತ್ತು. ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿಯನ್ನ ವಿಸ್ತರಿಸಬೇಕು ಅನ್ನೋದು ಆ ಪೋಸ್ಟ್ ಹಾಕಿದ ಮಹಾಶಯರ ಆಗ್ರಹ. ಆಗ ನಂಗೊಂದು ಪ್ರಶ್ನೆ ಮೂಡ್ತು. 1950ರಿಂದ 2026ರವರೆಗೆ ಮೀಸಲಾತಿ ವ್ಯಾಪ್ತಿ ಇನ್ನೂ ಹೆಚ್ಚಾಗಿರ್ಬೇಕಲ್ಲ ಅನ್ನೋದು. 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಮೀಸಲಾತಿ ಪಟ್ಟಿಯಲ್ಲಿ ಸುಮಾರು 607 ಪರಿಶಿಷ್ಟ ಜಾತಿಗಳು ಮತ್ತು 241 ಪರಿಶಿಷ್ಟ ಪಂಗಡಗಳು ಅಂದರೆ ST ಸೇರಿದ್ವು. ಅಂದರೆ ಸುಮಾರು ಒಟ್ಟು 848 ಸಮುದಾಯಗಳು ಮೀಸಲಾತಿ ಪಟ್ಟಿಯಲ್ಲಿದ್ವು. ಆದರೆ ಆ ಪಟ್ಟಿಯಲ್ಲಿ ನಿಂತಿಲ್ಲ. 2056ರಲ್ಲಿ ರಾಜ್ಯಗಳ ಪುನರ್ರಚನೆ ಆಯಿತು. ಆಗ ದೊಡ್ಡ ಮಟ್ಟದಲ್ಲೊಂದಷ್ಟು ಪರಿಷ್ಕರಣೆ ನಡೆಯಿತು. 1976ರಲ್ಲಿ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ SC/ST ಪಟ್ಟಿಗಳನ್ನು ತಿದ್ದುಪಡಿ ಮಾಡಲಾಯಿತು. ಆಗಿನ್ನೂ OBC ಅವರಿಗೆ ಮೀಸಲಾತಿ ಇದ್ದಿರಲಿಲ್ಲ. OBC ಅವರಿಗೆ ಮೀಸಲಾತಿ ಬಂದಿದ್ದು 1990ರಲ್ಲಿ. ಮಂಡಲ್ ಆಯೋಗದ ಶಿಫಾರಸಿನಂತೆ ಆಗಿನ ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಮಟ್ಟದಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂತು. ಇದರೊಂದಿಗೆ ಹೊಸ ಸಮುದಾಯಗಳು ಮೀಸಲಾತಿ ವ್ಯವಸ್ಥೆಯೊಳಗೆ ಸೇರಿಕೊಂಡ್ವು. 2002ರಿಂದ 2007ರವರೆಗೆ ಮತ್ತು 2014ರ ನಂತರ ಮೋದಿಯವರ ಸರ್ಕಾರ ಬಂದ ನಂತರ ಕೂಡ ವಿವಿಧ ರಾಜ್ಯಗಳಿಂದ ಬಂದಂಥ ಶಿಫಾರಸುಗಳನ್ನು ಆಧರಿಸಿ ಸಂಸತ್ತು ತುಂಬ ಸಲ SC/ST ಪಟ್ಟಿಗಳನ್ನು ತಿದ್ದುಪಡಿ ಮಾಡಿದೆ. ಇವತ್ತಿನ ಹೊತ್ತಿಗೆ ಅಂದರೆ 2026ರ ವೇಳೆಗೆ ದೇಶದಲ್ಲಿ ಸುಮಾರು 1270 ಪರಿಶಿಷ್ಟ ಜಾತಿ ಹಾಗೂ 748 ಪರಿಶಿಷ್ಟ ಪಂಗಡಗಳು, ಆಮೇಲೆ OBC ಪಟ್ಟಿಯಲ್ಲಿ ಸುಮಾರು 2633 ಸಮುದಾಯಗಳು ಸೇರಿಕೊಂಡಿವೆ. ಅಂದರೆ 1950ರಲ್ಲಿ 848 ಇದ್ದ ಮೀಸಲಾತಿ ಸಮುದಾಯಗಳ ಸಂಖ್ಯೆ ಈಗ 4651ಕ್ಕೆ ಏರಿದೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ ಈ ಸಂಖ್ಯೆಯಲ್ಲಿ ರಾಜ್ಯಗಳ ಪ್ರತ್ಯೇಕ OBC ಪಟ್ಟಿ ಅನ್ನೋದು ಸೇರಿಲ್ಲ, ಅದನ್ನು ಸೇರಿಸಿಲ್ಲ ಇದರೊಳಗೆ. ಅವುಗಳನ್ನು ಸೇರಿಸಿದ್ರೆ ಮೀಸಲಾತಿಗೆ ಅರ್ಹ ಸಮುದಾಯಗಳ ಸಂಖ್ಯೆ ತುಂಬ ಹೆಚ್ಚಾಗುತ್ತೆ. ಈ ಅಂಕಿಅಂಶಗಳು ಒಂದು ಪ್ರಶ್ನೆಯನ್ನು ಎತ್ತೋದೇನೆಂದರೆ 75 ವರ್ಷದಲ್ಲಿ, ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಮೀಸಲಾತಿಯ ವ್ಯಾಪ್ತಿ ನಿರಂತರವಾಗಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದು. ಈ ವಿಸ್ತರಣೆಗೆ ಸಾಮಾಜಿಕ ನ್ಯಾಯದ ಸಬೂಬನ್ನು ಕೆತ್ತಿರೋ ಅಥವಾ ರಾಜಕೀಯ ಲಾಭಕ್ಕಾಗಿ ವೋಟ್ ಬ್ಯಾಂಕ್ ಸೃಷ್ಟಿಗೆ ಸೇರಿಸಲ್ಪಟ್ಟಿದೆ ಅನ್ನೋದು ಒಂದು ಪರ್ಸೆಪ್ಷನ್ ಆಗಿ ಚರ್ಚೆಗಾರವಾಗುತ್ತೆ. ಹಾಗೆ ಹೇಳೋಕೆ ಹೋದರೆ ಮೀಸಲಾತಿ ಅನ್ನೋ ವಿಷಯನೇ ನಿರಂತರವಾದಂಥ ಚರ್ಚೆಗಾರವಾಗುತ್ತೆ. ಮೀಸಲಾತಿ ತೆಗಿಬೇಕು ಅನ್ನೋದಕ್ಕೆ ಎಷ್ಟು ಅಂಶಗಳನ್ನು ಕೊಡ್ತೀರೋ ಅಷ್ಟೇ ಅಂಶಗಳನ್ನು ಮೀಸಲಾತಿ ಇರಬೇಕು ಅನ್ನೋದಕ್ಕೆ ಕೂಡ ಕೊಡೋ ಸಾಧ್ಯತೆ ಇದೆ. ಆದರೆ ಕ್ರೀಮಿ ಲೇಯರು, ಪ್ರೊಫೆಷನಲ್ ಕಾಂಪಿಟೆನ್ಸಿ ಎಲ್ಲವನ್ನ ಪರಿಗಣಿಸಿ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನು ಪರಿಶೀಲಿಸುವಂಥ ಸಮಯ ಇದು ಪಕ್ಕ ಹೌದು. ಆಮೇಲೆ ರಿಸರ್ವೇಷನ್ ಹಟಾವು ಅಂತ ಏನು ಆಂದೋಲನಕ್ಕೆ ಒಂದಷ್ಟು ಮಂದಿ ತಯಾರಾಗ್ತಾ ಇದ್ರು. ರಿಸರ್ವೇಷನ್ ಹಟಾವು ಅಂತಂದ್ರೆ ಸರಿಯಾಗಲ್ವೇನೋ, ರಿಸರ್ವೇಷನ್ನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಆಗ್ರಹಿಸಿದ್ರೆ ಅದಕ್ಕೊಂದು ಬೆಲೆ ಸಿಗ್ಬೋದು. ಆಮೇಲೆ ಎಲ್ಲ ನಿಮ್ಮ ಅಭಿಪ್ರಾಯ.